ನನ್ನ ಕವನದ ಶೀರ್ಷಿಕೆ ಜಾತಿ ಜಾಡ್ಯ. ಅದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ನಾನು ಎರಡು ಮಾತುಗಳನ್ನು ಆಡಬೇಕು ಅಂತಂತೇಳಿ ನಿಮ್ಮ ಮುಂದೆ ಕೇಳ್ಕೊಳ್ತಾ ಇದ್ದೇನೆ. ಈ ಭಾರತೀಯ ಸಮಾಜದಲ್ಲಿ ಶತಶತಮಾನಗಳಿಂದ ಬೇರೂರಿರುವ ಜನ್ಮದ ಆಧಾರದ ಮೇಲೆ ವ್ಯಕ್ತಿಯ ಸಾಮಾಜಿಕ ಸ್ಥಾನಮಾನ, ವೃತ್ತಿ ಮತ್ತು ಅಂತರ್ವಿವಾಹಗಳು ಅನ್ನು ನಿರ್ಧರಿಸುವ ಶ್ರೇಣೀಕೃತ ವ್ಯವಸ್ಥೆಯೇ ಈ ಜಾತಿ ಪದ್ಧತಿ. ಇದು ಹಿಂದೂ ಧರ್ಮದ ವರ್ಣಾಶ್ರಮದಿಂದ ವಿಕಸನಗೊಂಡು ಅಸಮಾನತೆ, ತಾರತಮ್ಯ ಮತ್ತು ಅಸ್ಪೃಶ್ಯತೆಗೆ ಕಾರಣವಾಗಿದೆ. ಸಾಂವಿಧಾನಿಕ ಹಕ್ಕುಗಳು ಮತ್ತು ಆಧುನಿಕ ಶಿಕ್ಷಣದಿಂದ ಬದಲಾವಣೆಗಳಾಗುತ್ತಿದ್ದರೂ ಇದು ಸಾಮಾಜಿಕ ಏಕೀಕರಣದ ಒಂದು ದೊಡ್ಡ ಸವಾಲಾಗಿದೆ. ಇದರಿಂದ ಈ ಮೂಲ ಅರ್ಥ, ಲಕ್ಷಣಗಳು, ಅನೇಕ ಪರಿಣಾಮಗಳು ಈ ವ್ಯವಸ್ಥೆಯು ಈ ದೊಡ್ಡ ಒಂದು ಪಿಡುಗು ಆಗಿದೆ. ನಮಸ್ಕಾರ. ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತಂತೇಳಿ ತೀರ್ಮಾನ ಮಾಡಿ ಕವನದ ಶೀರ್ಷಿಕೆ ಜಾತಿ ಜಾಡ್ಯ ಅಂತೇಳಿ. ಎಲ್ಲಿ ನೋಡಿದರಲ್ಲಿ ಈ ಜಾತಿಯ ವಿಷಬೀಜ ಇಡೀ ನಮ್ಮ ಸಮಾಜವನ್ನೇ ಬಲಿ ತೆಗೆದುಕೊಳ್ಳುವಷ್ಟು ಒಂದು ಮಟ್ಟಕ್ಕೆ ಹೋಗಿ ಬೆಳೆದು ನಿಂತಿದೆ. ಅದನ್ನು ಅಳಿಸರು ಯಾರು? ಈ ಕೊಟ್ಟು ಅದನ್ನು ಬಲಿಷ್ಠವಾಗಿ ಮಾಡಿ ಆ ಬೆಂಕಿಯನ್ನು ಸಮಾಜಕ್ಕೆ ಇಟ್ಟುಬಿಟ್ಟಿದ್ದಾರೆ. ಅದನ್ನು ಅವಳು ಆರಿಸಲು ಯಾರಿಂದಲೂ ಸಾಧ್ಯ ಇಲ್ಲ, ಆರಿಸೋಕ್ಕೂ ಆಗೋದಿಲ್ಲ. ಈ ಜಾತಿ ಎಂಬ ಜಾಡ್ಯ ಮನುಷ್ಯನನ್ನು ಸುಡ್ತಾ ಇದೆ. ಅಭಿವೃದ್ಧಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯರ ನಡುವೆ ಗೋಡೆಯನ್ನು ಕಟ್ಟಿಕೊಂಡಿದ್ದಾರೆ. ಬೆಂಕಿನ ಯಾರು ಆರಿಸೋಕ್ಕೆ ಸಾಧ್ಯನೇ ಇಲ್ಲ. ಜಾತಿ ಜಾಡ್ಯ. ನನ್ನ ಕವನದ ಶೀರ್ಷಿಕೆ ಜಾತಿ ಜಾಡ್ಯ ಅಂತೇಳಿ. ಕೂಸು ಹುಟ್ಟುವ ಮುನ್ನ ವಲಸಿ ಕುಲಾವಿಯ ಜಾತಿ ಎಂಬ ವಿಷಬೀಜವ ಬಿತ್ತಿದರು ಮಗುವಿಗೆ. ಹುಟ್ಟಿದಂಗಲೇ ಆ ಮಗು ದೇವ್ರ ಸಮಾನ. ಶಾಂತಿ ತೋಟದಲ್ಲಿ ಹುಟ್ಟಿದ ಮಗುವಿಗೆ ಜಾತಿ ಎಂಬ ಕುಲಾವಿಯನ್ನು ಒಲಿಸಿ ಆ ಮಗಿಗೆ ತೊಡಿಸಿಬಿಟ್ರದನ್ನು. ಕೂಸು ಹುಟ್ಟುವ ಮುನ್ನ ವಲಸಿ ಕುಲಾವಿಯ ಜಾತಿ ಎಂಬ ವಿಷಬೀಜ ಬಿತ್ತಿದರು ಮಗುವಿಗೆ. ಅಲ್ಲ, ವಿಧವಾದ ಮತ ಸಂಕುಲದ ಭೇದಗಳು ಭಾವನೆಗಳನ್ನು ಕೊಂದು ನಾನು ಎಂಬ ಅಹಂಕಾರವನ್ನು ಹುಟ್ಟಿಸಿದರು ಆ ಮಗುವಿಗೆ. ಮನುಜ ಕುಲದ ಹರಡಿ ಈ ಜಾತಿ ಎಂಬ ಜಾಡ್ಯ ಒಂದು ಸಾಂಕ್ರಾಮಿಕ ರೋಗವಾಗಿ ಪರಿವರ್ತಿಸಿದರು. ಎಲ್ಲಿ ನೋಡಿದರಲ್ಲಿ ನಾನು ನನ್ನ ಜಾತಿ ಮೇಲೂ ನಾನು ಎಂಬ ಅಹಂಕಾರವನ್ನು ಬಿತ್ತಿ ಇಡೀ ಸಮಾಜವನ್ನೇ ಬಲಿ ತೆಗೆದುಕೊಂಡು ಬಿಟ್ಟರು ಈ ಜಾತಿಯ ಜಾಡ್ಯ. ಮನುಜ ಕುಲದಲ್ಲಿ ಹರಡಿ ಪ್ರಾಮಾಣಿಕವಾಗಿ ಆರಿಸಿದರು. ಎಲ್ಲಿ ನೋಡಿದರಲ್ಲಿ ನಾನೆಂಬ ಜಾತಿಯ ಜಾಡ್ಯವನ್ನು. ಆ ಶುದ್ಧ ಮನಸ್ಸಿನ ಕೂಸು ಜಗವ ನೋಡುವ ಮುನ್ನ ಕುಲದ ಕುಲಾವಿ ಟೋಪಿಯನ್ನೇ ಹಾಕುವ ಈ ಜನ ಅದೇನು ಬಲ್ಲದು ಜಾತಿಯ ಜಾಡ್ಯ ಬಲೆ ಎಂದು ಮೂಡಿಸಿದರು ಅನಿಷ್ಟವನ್ನು ಮುಗ್ಧ ಮನದ ಮೇಲೆ.
ಶುದ್ಧ ಮನಸ್ಸಿನ ಕೂಸು ಜಗವ ನೋಡುವ ಮೊದಲು ಈ ಕುಲವೆಂದು ಕುಲದ ಕುಲಾವಿಯ ಟೋಪಿಯನ್ನೇ ಹಾಕಿದರು. ಅದೇನು ಬಲ್ಲದು ಇದು ಜಾತಿಯ ಜಾಡ್ಯ ಬಲೆ ಎಂದು ಮೂಡಿಸಿದರು ಅನಿಷ್ಟವನು ಮುಗ್ಧ ಮನದ ಮೇಲೆ. ಬೆಳೀತಾ 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 ನಾನು ನೀನು ಎಂಬ ಅಹಂಕಾರ ಮೂಡಿಸಿ ಭಾವನೆಗಳನ್ನು ಕೊಂದು ಸಮಾಜವನ್ನು ಈ ಜಾತಿ ಎಂಬ ಜಾಡ್ಯ ಆವರಿಸಿ ರಾಕ್ಷಸನಾಗಿ ಬೆಳೆದು ಹೆಮ್ಮರವಾಗಿ ಅವನು ಮುಂದೆ ನನ್ನ ಜಾತಿ ಮುಗೀತು. ಇದನ್ನು ಬಗೆಹರಿಸೋರು ಯಾರಿಂದಲೂ ಸಾಧ್ಯ ಇಲ್ಲ. ಈ ಒಂದು ಕವನವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.